ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್. ನಾನು ಹೇಳ್ತಾನೆ ಇದೀನಿ ಸಾಕು ಅಂತ ಆಗ್ತಾನೆ ಇದೆ. ಲೂಸ್ ಆಗಿ ಸೈಲೆನ್ಸರ್ ಮ್ಯಾಗ ಬಂದು ಫುಲ್ಲು ಅಂಟ್ಕೊಂಡು ಹೊಗೆ ಬರ್ತೈತೆ. ಬೆಂಕಿ ಹಚ್ಕೊಳ್ಳೋ ಲೆವೆಲ್ಗೆ ಆಗೈತೆ ನೋಡಿ ಬ್ರೋ. ಹಂಗ್ ಕೆಲ್ಸ ಮಾಡೋಣ, ಗಾಡಿಲಿ ಪೆಟ್ರೋಲ್ ಐತೆ, ಅಲ್ಲಿ ಹೋಗಿ ಪೆಟ್ರೋಲ್ ಐತೆ ಅಂತ ಕೇಳ್ಬಿಟ್ಟು ನಮ್ಮ ಹತ್ರನು ಐತೆ ಅಂತ ಹೇಳಿ ರೀಲ್ ಮಾಡೋಣ. ಓಡ್ಸಾಡ್ಕೊಂಡು ನಾಯಿ ಹೊಡೆದಂಗ್ ಹೊಡಿತಾರಲ್ವ. ಇವಾಗ ನಮ್ಮ ಪಯಣ ಮುಳ್ಳಯ್ಯನಗಿರಿ ಕಡೆಗೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೈಮು 4 ಗಂಟೆ ಆಗೈತೆ. ಬೆಳಗ್ಗೆನೆ ಎದ್ದಿ ರಾತ್ರಿ ತೊಳಿಯಕ್ಕಾಗಿಲ್ಲ ಅಂತ ಗಾಡಿಗೆ ಲೈಟಾಗಿ ನೀರ್ ಬಿಟ್ಟಿದೀನಿ. ಗಾಡಿ ಬೈಕೊಂಬಾರ್ದು ಅಂತ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಬಂದ್ ನೋಡಿದ್ರೆ ಪೆಟ್ರೋಲೇ ಇರ್ಲಿಲ್ಲ ನೋಡ್ರಿ, ಫುಲ್ ಖಾಲಿ ಆಗ್ಬಿಟ್ಟೈತೆ. ನಮ್ಮ ಅಪ್ಪನ ಗಾಡಿ ಇಲ್ಲೇ ಇತ್ತು, ಪೆಟ್ರೋಲ್ ಕದಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಷ್ಟರಲ್ಲಿ ನಮ್ಮ ಅಪ್ಪನೇ ಬಂದು ಬೈದಿ, ಅಲ್ಲಿ ಎಕ್ಸ್ಟ್ರಾ 1 ಕ್ಯಾನ್ ಪೆಟ್ರೋಲ್ ಇಟ್ಟಿದೀನಿ, ಎತ್ಕೊಂಡ್ ಹಾಕೊಂಡು ಕಣ್ಣಿಗೆ ಕಾಣಿಸ್ದಂಗ್ ಹೋಯ್ತಾ ಇರು ಅಂತ ಬೈತು. ಇವಾಗ ಪೆಟ್ರೋಲ್ ಎಲ್ಲೈತೆ ಅಂತ ಹುಡುಕ್ಬೇಕು. ಎಲ್ಲಿದೆ ಪೆಟ್ರೋಲ್? ನಮ್ಮ RX ಇಲ್ಲೇ ನಿಂತಿದೆ. ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲಿ RX ಅಂತ. ಇಲ್ಲಿ ಸೇಫ್ ಆಗಿ ಹೊಚ್ಸಿ ಮಲಗಿಸಿದೀನಿ. ಪೆಟ್ರೋಲ್ ಇದು ಇದೇನ್ ಗುರು, ಇಷ್ಟೊಂದ್ ಮಚ್ಚು, ಇಷ್ಟೊಂದವಲ್ಲ ಗುರು. ಪೆಟ್ರೋಲ್ ಇದ ಸಲ ಓಪನ್ ಮಾಡಿ ನೋಡ್ಬಿಡೋದೆ ಪೆಟ್ರೋಲ್. ಫನಲ್ ಇಲ್ಲೇ ಐತೆ ಗುರು, ಜುಗಾಡ್ ದೇಸಿ ಫನಲ್. ಫಸ್ಟ್ ಇದು ಪೆಟ್ರೋಲ್ ಅಂತ ನೋಡ್ಬೇಕು. ಇಷ್ಟು ಹಾಕೊಂಡು ಹೋಗ್ಬಿಡೋದೆ. ಒಂದು 5 ಲೀಟರ್ ಐತೆ ಅನ್ಸುತ್ತೆ, ಆರಾಮಾಗಿ ಅರ್ಧ ಟ್ಯಾಂಕ್ ಆಗ್ಬಿಡುತ್ತೆ. ಪೆಟ್ರೋಲ್ ಗುರು. ಉಯ್ಕೊಂಬಿಡೋಣ ಇವಾಗ ಫುಲ್ಲು ಡಗಡಗಡಗ ಅಂತ. ಏನಕ್ಕೆ ಅಂದ್ರೆ ಇವಾಗ ಪೆಟ್ರೋಲ್ ಎಲ್ಲೂ ಸಿಗಲ್ಲ, ಬಂಕ್ ಎಲ್ಲೂ ಓಪನ್ ಇರಲ್ಲ. ನಾನು ಇಲ್ಲಿಂದ ತಿಪ್ಟೂರ್ಗೆ ಹೋಗ್ಬೇಕು. ತಿಪ್ಟೂರ್ ಏನಿಲ್ಲ ಅಂದ್ರೂ ಒಂದು ನಮ್ಗೆ 40 ಕಿಲೋಮೀಟರ್ ಆಗ್ತದೆ. 40 ಕಿಲೋಮೀಟರ್ ಹೋಗುವಷ್ಟು ತೈಲ ನಮ್ಮ ಗಾಡಿಯಲ್ಲಿ ಇಲ್ಲ. ಏನ್ ಸಕ್ಕದಾಗೈತ್ ಗುರು ಫನಲ್ಲು. ಹಾಕೊಂಡು ಹೋಗ್ಬಿಟ್ರೆ ನಮ್ಮ ಅಪ್ಪ ಆರಾಮಾಗಿ ಬೆಳಗ್ಗೆ ತಂದ್ಕೊಳತ್. ಅಯ್ಯೋ ಇಷ್ಟೊಂದು ಚೆಲ್ಲೈತೆ. ನಮ್ಮ ಅಪ್ಪ ನೋಡಿದ್ರೆ ಮೆಟ್ಟಲ್ಲೇ ಹೊಡೆದ್ಬಿಡುತ್ತೆ ನೀರು ಇದು. ಆದ್ರೂ ಅಷ್ಟೊಂದು ಪೆಟ್ರೋಲ್ ಗುರು ಹೊಟ್ಟೆ ಉರಿತೈತೆ. ಇವಾಗ ಎಷ್ಟು ಲೈನ್ ಬಂದೈತೆ ಅಂತ ನೋಡೋಣ. 2 ಲೈನ್ ಬೇಜಾನ ಆಯ್ತು. ಆಚಾರ ಕರೆಕ್ಟಾಗಿ ಪೂಜೆ ಮಾಡೋ. ಸೊ ಗುರು ಫೈನಲಿ ನೋಡ್ತೀರಾ ಅಂದ್ರೆ ನಾವು ರೈಡ್ ನ ಸ್ಟಾರ್ಟ್ ಮಾಡಿದೀವಿ. 4 ಜನ 4 ಗಾಡಿ ಸೋಲೋ ರೈಡ್ ಹೋಗ್ತಾ ಇರೋದು. ಅಂದ್ರೆ ಒಂದೊಂದ್ ಗಾಡಿಲೂ ಒಬ್ಬೊಬ್ರೇನೆ. ಒಂದು 2 NS 200, ಒಂದು ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್, ಅದಾದ್ಮೇಲೆ ಒಂದು ಟ್ರಯಂಫ್ ಸ್ಕ್ರಾಂಬ್ಲರ್ XC. ಇಷ್ಟು ಗಾಡಿಯಲ್ಲಿ ಹೋಗ್ತಾ ಇರೋದು. ಇವಾಗ ನಮ್ಮ ಡೆಸ್ಟಿನೇಷನ್ ಫಸ್ಟ್ ದಿನ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಚಿಕ್ಕಮಗಳೂರಲ್ಲಿ ಇರುತ್ತೆ. ಫಸ್ಟ್ ಪ್ಲೇಸ್ ಏನೇ ಮುಳ್ಳಯ್ಯನಗಿರಿ ಆನ್ಲೈನ್ ಪಾಸ್ ಅದು ಇದು ಅಂತೆಲ್ಲ ನೀವು ನೋಡ್ತಾ ಇದ್ರಿ ಏನ್ ಕತೆ ಇದು ಅಂತ. ಸೊ ಆನ್ಲೈನ್ ಪಾಸ್ ಎಲ್ಲ ಹೆಂಗೆ ಅಂತಂದ್ರೆ ಒಂದು ದಿನಕ್ಕೆ 1800 ವೆಹಿಕಲ್ ಗಳು ಇರುತ್ತೆ. ಆ 1800 ವೆಹಿಕಲ್ ಗಳಲ್ಲಿ ಕೆಲವೊಂದಿಷ್ಟು 4 ವೀಲರ್ಗಳು 2 ವೀಲರ್ಗಳು ಸಪರೇಟ್ ಇರುತ್ತೆ. ಅದು ಎಷ್ಟು ಡಿವೈಡ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಪ್ರತಿ ವರ್ಷನೂ ಕೂಡ ಸೋಲೋ ರೈಡ್ ಹೋಗ್ತಾ ಇದ್ದೆ. ಸೋಲೋ ರೈಡ್ ಹೋಗೋದಕ್ಕೆ ರೀಸನ್ ಏನಪ್ಪಾ ಅಂತ ಅಂದ್ರೆ, ನನ್ನ ಫ್ರೆಂಡ್ಸ್ ಇದಾರಲ್ಲ, ಪ್ಲಾನ್ ಮಾಡುವಾಗ ಇರ್ತಾ ಇದ್ರು, ಎಕ್ಸಿಕ್ಯೂಟ್ ಮಾಡುವಾಗ ನಾನು ಒಬ್ನೇ ಉಳಿದಿರ್ತಾ ಇದ್ದೆ. ಸೊ ಇವತ್ತು ನನ್ನ ಜೊತೆಗೆ ಇನ್ನ 3 ಜನ ಜಾಯಿನ್ ಆಗಿದ್ದಾರೆ. ಇವಾಗ ನಾವು ನಮ್ಮ ದಂಡೇಶ್ವರದಲ್ಲಿರೋ ಹೊನ್ನಮ್ಮನ ದೇವಸ್ಥಾನ ಹತ್ರ ಇದೀವಿ. ನೋಡ್ತಾ ಇರಬಹುದು ಒಂದು ಟ್ರಯಂಪ್ 2 NS ಮತ್ತೆ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಸೊ ನಾವ್ ಎಲ್ಲಿಗೆ ಹೊರಟ್ರು ನಮ್ಮ ಊರಿನ ಗ್ರಾಮ ದೇವತೆ ಮತ್ತೆ ಈ ದೇವಸ್ಥಾನಕ್ಕೆ ಬಂದೇ ನಾವು ಸ್ಟಾರ್ಟ್ ಮಾಡೋದು. ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್. ಯಾವ್ದ್ರಲ್ಲಿ ಹೆಂಗೆ ರೆಕಾರ್ಡು, ಯಾವ್ದ್ರಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ. ಒಂದು ಹೊಸ ಪ್ರಯತ್ನ. ಆದ್ರೆ ಕ್ಯಾಮ್ರಾ ಬಿದ್ಗಿದ್ದು ಹೋದ್ರೆ ಅಂತ ಬೈಕ್ ಬರ್ತಾ ಐತೆ ಗುರು. ಚೆನ್ನಾಗಿರುತ್ತೆ ಅನ್ಸುತ್ತೆ ನೋಡಕ್ ಅಲ್ವಾ. ಅದು ವೈಬ್ರೇಟ್ ಆಗ್ತಿರೋದು ನೋಡಿದ್ರೆ ಭಯ ಆಗ್ತಾ ಇತ್ತು. ಇದು ಸ್ಟೈಲ್ ಆಗಿ ಆರಾಡ್ಲಿಂತ ಬಿಟ್ಟಿರೋದು ಇದು ಜಾಕೆಟ್. ಹೆಂಗ ಮಾಡ್ತಾರೆ ಗುರು, ಸ್ಲೋ ಮೋಷನ್ ಎಲ್ಲ ಮಾಡಿ ಹಿಂಗೆಲ್ಲ. ಯಾರ ನಮಗೂ ಎಡಿಟರ್ಗಳು ಸಿಕ್ಕಿದ್ರೆ ಮಾಡೋಣ. ದಾರ ಗುರು ಯಾಕೆ ಹಿಂಗಾಡ್ತಾ ಇತ್ತು. ಇವಾಗ ನಾವು ಟಿಪ್ಟೂರಿಗೆ ಹೋಗ್ತಾ ಇರೋ ಮೇನ್ ರೀಸನ್ ಏನು ಅಂತಂದ್ರೆ, ನಾವು ಟಿಪ್ಟೂರ್ನ ಬೈಪಾಸ್ ಮಾಡ್ಕೊಂಡು ಹೈವೇಲಿ ಹೋಗ್ಬೋದಿತ್ತು. ಟಿಪ್ಟೂರ್ಗೆ ಹೋಗ್ತಾ ಇರೋ ರೀಸನ್ ಏನಂತ ಅಂದ್ರೆ, ಪೆಟ್ರೋಲ್ ಒಂದು, ಇನ್ನೊಂದು ಟೀ ಫುಲ್ ಟೈಮ್. ನಾನು ಹೇಳ್ತಾನೆ ಇದೀನಿ ಸಾಕು ಅಂತ ಆಗ್ತಾನೆ ಇದೆ. ಕ್ಲೋಸ್ ಮಾಡಕ್ಕೂ ಆಗಲ್ಲ. ಟಿಪ್ಟೂರು, ಅರಸೀಕೆರೆ, ಕಡೂರು, ಚಿಕ್ಕಮಂಗ್ಳೂರು ಚಳಿಗ್ ಮಾತಾಡಕ್ಕೆ ಆಯ್ತಲ್ಲ ಗುರು. 1 ವರ್ಷ ಆಗಿತ್ತು ಅನ್ಸುತ್ತೆ ನಾನು ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿ. ಮತ್ತೆ ಇವಾಗ ಮಾಡ್ಸಿದೀನಿ. ಗಾಡಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿರುತ್ತೆ. ಹುಡುಗರೆಲ್ಲ 80ರಲ್ಲಿ ಕ್ರೂಸ್ ಮಾಡ್ತಾವ್ರೆ, ನಾನು 80ರಲ್ಲಿ ಕ್ರೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಗೊತ್ತಾ, ಮೈಲೇಜ್ ಬರ್ಲಿ ಅಂತ ಗುರು. ಹಿಂಗೆ ಲೈನು ಹೋಯ್ತಾ ಇರ್ಬೇಕು ಗುರು, ಮಜಾ ಇರುತ್ತೆ. ಒಂದು ಡಿಸಿಪ್ಲಿನ್ ನೋಡೋಕೆ ಎಷ್ಟು ಸಕ್ಕದಾಗಿರುತ್ತೆ ಗೊತ್ತಾ. ಹಿಂಗ್ ಹೋಗ್ತಾ ಇದ್ರೆ ಡಬ 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 ಅನ್ಸ್ತಾವನೆ. ಕೇಳಿಸ್ಕೊಳ್ರಿ ಹಂಗೆ ಸೌಂಡು.
ಎಷ್ಟೊಂದ್ ದಿನದಿಂದ ಅನ್ಕೊಂಡಿದ್ವಿ ಗುರು, ಹೋಗಕ್ ಹಾಕಿರಲ್ಲ. ಫೈನಲಿ ಹೋಗ್ತಾ ಇದೀವಿ ಗುರು. ಒಬ್ನೇ ಹೋಗ್ಬೇಕು ಅನ್ಕೊಂಡಿದ್ರೆ ನಾನು ಯಾವಾಗ್ಲೂ ಹೋಗಿರ್ತಿದ್ದೆ. ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತ ಅನ್ಕೊಂತ ಇದ್ದೆ. ಫೈನಲಿ ನನ್ನ ಮಕ್ಳು ಹೊರಟು ಹೋಗ್ತಾ ಇದೀವಿ. ಹೆವಿ ಖುಷಿ ಆಯ್ತೈತೆ ಗುರು. ರಾಯಲ್ ಎನ್ಫೀಲ್ಡ್ ಇದು ದಾರ ಕಟ್ಟಿರೋದೈತಲ್ಲ, ಈ ದಾರ ಲೂಸ್ ಆಗಿ ಸೈಲೆನ್ಸರ್ ಮ್ಯಾಗ್ ಬಂದು ಫುಲ್ ಅಂಟ್ಕೊಂಡು ಹೊಗೆ ಬತ್ತೈತೆ. ಬೆಂಕಿ ಹಚ್ಕೊಳ ಲೆವೆಲ್ ಆಗೈತೆ ನೋಡ್ರಿ. ಎಷ್ಟು ಹೊಗೆ ಬತ್ತಾಯ್ತು ಅಂದ್ರೆ ದಗ ಅಂತ ಬತ್ತಾಯ್ತು ನೋಡ್ರಿ. ಇನ್ನೂ ಬತ್ತಾಯ್ತು ಸ್ಮೋಕ್. ಹಿಂಗೆ ನೋಡ್ಕೊಂಡಿಲ್ಲ ಅಂದ್ರೆ ಏನಾರ ಒಂದ್ ಆಗ್ತಾಯ್ತು ಅಷ್ಟೇ. ನೀವು ಯಾರಾದ್ರೂ ಈ ತರ ದಾರ ಕಟ್ಟಿದ್ರೆ ಹುಷಾರಾಗೆ ನೋಡ್ಕೊಂಡು ಓಡಾಡ್ರಿ. ಈ ದಾರ ಸ್ಟ್ರೆಂತ್ ಕಳ್ಕೊಂಡು ಸೈಲೆನ್ಸರ್ ಮ್ಯಾಗ್ ಬಂದ್ರೆ ಬೆಂಕಿ ಹಚ್ಕೊಳುತ್ತೆ. ತಡಿ ಕಲ್ಲರೇ ಹೋಗ್ತಾಯ್ತಲ್ಲೋ, ಬ್ಲ್ಯಾಕ್ ಕಲರ್ ನೋಡಿ. ಇದೆಲ್ಲ ಫುಲ್ ಹೆಂಗೆ ಸ್ಟ್ರೆಂತ್ ಹೋಯ್ತು ಅಲ್ಲ ನಿನ್ ದಾರ. A few moments later. ವೆಲ್ಕಮ್ ಟು ಕಡೂರು. ಮ್ಯಾಲ್ ಬಂದ್ಬಿಡೋಣ. A few moments later. ಫೈನಲಿ ವೆಲ್ಕಮ್ ಟು ಚಿಕ್ಕಮಗಳೂರು. ಆಹಾ, ಇಲ್ಲಿಗೆ ಬಂದ್ರೆ ಏನೋ ಒಂಥರ ಗುರು. ನಮ್ದು ಫಸ್ಟ್ ಕೆಲ್ಸ ಇರೋದೆ ನಮ್ಮ ಬಡಿ ಬ್ಲಾಗ್ಸ್ ಅವ್ರನ್ನ ಮೀಟ್ ಮಾಡೋದು. ಅವರು ನಮ್ ಜೊತೆಗೆ ರೈಡಿಗೆ ಜಾಯಿನ್ ಆಗ್ತಾರೆ ಇವತ್ತು. ಭಾರಿ ಮಜಾ ಇರುತ್ತೆ, ಬರ್ರಿ ಮಜಾ ಮಾಡೋಣ. ಬಿಸ್ಲು ಇದೆ ಗುರು, ಮಳೆ ಬರುತ್ತೆ ಅನ್ಕೊಂಡ್ ಬಂದಿದೀವಿ. ದೇವ್ರೆ, ಮಳೆ ಬಂದ್ಬಿಟ್ರೆ ಸಾಕು, ಜೀವನನೇ ಸಾರ್ಥಕ ಆಗ್ಬಿಡುತ್ತೆ ಗುರು. ಎಲ್ಲ ಎಷ್ಟೊಂದ್ ಜನ ಬಂದವ್ರು ಮಾನ್ಸೂನ್ ರೈಡು, ಆದ್ರೆ ಮಾನ್ಸೂನ್ ಇಲ್ವಲ್ಲ ಗುರು. ಏನೋ ಒಂದ್ ಆಗುತ್ತೆ, ನೋಡೋಣ. ಆದ್ರೆ ಪೀಕ್ ಲೆವೆಲ್ಗೆಲ್ಲ ಹೋದ್ರೆ ಮಾನ್ಸೂನ್ ತರನೇ ಫೀಲ್ ಇರುತ್ತೆ. ಮಳೆ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ವಿಡಿಯೋ ಮಾಡಕ್ಕೂ ಆಗಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಹಲೋ ಸರ್ಕಲ್ಲು, ಬನ್ನಿ. ಫುಲ್ ಹಂಗೆ ಚಳಿ ಆಗ್ತೈತೆ ಗುರು. ಬಿಟ್ಟೆ ಚಚ್ತಾವ್ರಲ್ಲ ಇವರು. ಏನ್ ಮಜಾ ಇದೆ ಗುರು ಹೊಡಿಯಕ್ಕೆ. ಇಲ್ಲಿ ಒಂದ್ ರೌಂಡ್ ಚೆಕಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬ್ರೋ, ಹಂಗ್ ಕೆಲ್ಸ ಮಾಡೋಣ. ಗಾಡಿಲಿ ಪೆಟ್ರೋಲ್ ಐತೆ, ಅಲ್ಲೋಗಿ ಪೆಟ್ರೋಲ್ ಐತೆ ಅಂತ ಕೇಳ್ಬಿಟ್ಟು ನಮ್ಮ ಹತ್ರನು ಐತೆ ಅಂತ ಹೇಳಿ ರೀಲ್ ಮಾಡೋಣ. ಓಡ್ಸಾಡ್ಕೊಂಡು ನಾಯಿ ಹೊಡ್ದಂಗ್ ಹೊಡಿತಾರಲ್ವ. ಇವಾಗ ನಮ್ಮ ಪಯಣ ಮುಳ್ಳಯ್ಯನಗಿರಿ ಕಡೆಗೆ.